ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 2 ವರ್ಷ ಉತ್ತಮ ಆಡಳಿತ. 2028ರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭರವಸೆ. ಅವಧಿ ಮೀರಿದ ಭಾರೀ ಪ್ರಮಾಣದ ಮದ್ಯನಾಶ. ಅಬಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ನಿಯಮಾನುಸಾರ ವಿಲೇವಾರಿ. ಉಪ ಆಯುಕ್ತರ ಆದೇಶದ ಮೇರೆಗೆ ಕಾರ್ಯಾಚರಣೆ. ಬೇಲೂರು ಚೆನ್ನಕೇಶವ ಸನ್ನಿಧಾನದಲ್ಲಿ ಸಿಟಿ ರವಿ ಕುಟುಂಬದಿಂದ ವಿಶೇಷ ಕಲ್ಯಾಣೋತ್ಸವ ಪೂಜೆ. ಅಧಿಕಾರ ಶಾಶ್ವತ ಅಲ್ಲ, ರಾಜ್ಯದ ಹಿತ ಮೆರೆದರೆ ಬಲವಾದ ವಿರೋಧ. ಹೊಸ ಸರ್ಕಾರಕ್ಕೆ ಸಿಟಿ ರವಿ ಕಿವಿ ಮಾತು. ಎಚ್ಡಿಸಿಸಿ ಬ್ಯಾಂಕ್ ಹೆಸರಲ್ಲಿ ವಂಚನೆ. ಸಮಗ್ರ ತನಿಖೆಗೆ ಕೆಆರ್ಎಸ್ ಪಕ್ಷ ಆಗ್ರಹ. ಹೋರಾಟದ ಎಚ್ಚರಿಕೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯದ್ಭುತ ಆಡಳಿತವನ್ನ ನೀಡಿದ್ದು, ಪಂಚ ಗ್ಯಾರಂಟಿಗಳ ಮೂಲಕ ಬಡವರ ಧ್ವನಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರ ಹಾದಿಯಲ್ಲೇ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯವನ್ನ ಮುನ್ನಡೆಸಲಿದ್ದಾರೆ ಅಂತ ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಹಾದಿಯಲ್ಲೇ ರಾಜ್ಯವನ್ನ ಮುನ್ನಡೆಸಲಿದ್ದು, ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಉತ್ತಮ ಆಡಳಿತ ನಡೆಸಲಿದ್ದಾರೆ. ಡಿಕೆಶಿ ಅವರ ನೇತೃತ್ವದಲ್ಲಿ ರಾಜ್ಯಕ್ಕೆ ಇನ್ನೂ 2 ವರ್ಷ ಉತ್ತಮ ಆಡಳಿತ ಸಿಗಲಿದ್ದು, 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಜಿಲ್ಲೆಯ ಜನರ ಸಮಸ್ಯೆಗಳು, ಅಭಿವೃದ್ಧಿ ಮತ್ತೆ ಜನರ ನಾಡಿ ಮಿಡಿತವನ್ನ ಅರಿಯುವ ನಾಯಕತ್ವಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ಕೇಳಿದ್ದೇವೆ. ಕೆಎಂ ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ 100ಕ್ಕೆ 100 ವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ದೀವಿ. 2ನೇ ಹಂತದಲ್ಲಿ ಹಾಸನ ಜಿಲ್ಲೆಗೆ ಸೂಕ್ತ ಪ್ರಾಮುಖ್ಯತೆ ದೊರೆಯಲಿದೆ ಅಂತ ಭರವಸೆ ಇದೆ ಅಂತ ಹೇಳಿದ್ರು. ನಿರ್ಲಕ್ಷ್ಯದಿಂದನೇ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ. ಹಾಗಾಗಿ ನಾನು ಮನವಿಯನ್ನು ಮಾಡ್ತೀನಿ, ನಮಗೆ ಹೇಗೆ ಹೃದಯ ನಮಗೆ ಏನಂತ ಹೇಳ್ತಾರಲ್ಲ, ಮೆದುಳು ಎಷ್ಟು ಮುಖ್ಯವೋ ನಮಗೆ ಹೃದಯನೂ ಅಷ್ಟೇ ಮುಖ್ಯ. ಹೃದಯದಷ್ಟೇ ಮನುಷ್ಯನ ಜೀವ ಇರೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಹೃದಯ ನಮ್ಮ ಜವಾಬ್ದಾರಿ. ನಮ್ಮ ಹೃದಯದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಇದಾಗಿರ್ತದೆ. ಹಾಗಾಗಿ ನೀವು ಮಾಧವ ಮಿತ್ರವ್ರಿಗೆ ಮನವಿಯನ್ನು ಮಾಡ್ತೀನಿ, ಎಲ್ಲರೂ ಈ ಒಂದು ಆಸ್ಪತ್ರೆ ಇವತ್ತು ಕಾರ್ಡಿಯಾಕ್ ಕೇರನ್ನು ಏನು ನಾವು ತೆರೆದಿದ್ದಾರೆ, ಇದನ್ನು ಅದೆಷ್ಟು ಜನಕ್ಕೆ ನಮ್ಮ ಸಾರ್ವಜನಿಕರ ಪ್ರಚಾರವನ್ನು ಮಾಡಿ ಈ ಒಂದು ಜನಪ್ರಿಯ ಕಾರ್ಡಿಯಾಕ್ ಕೇರ್ನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಮನವಿಯನ್ನು ಮಾಡ್ತೀನಿ. ಕಾರ್ಡಿಯಾಕ್ ಕೇರ್ ಬಗ್ಗೆ ಮುಗಿಸ್ತೀನಿ ಸರ್, ಹೇಳಿ. ಹಾಗಾಗಿ ಎಲ್ಲ ಅಲ್ಲ, ಈಗ ಅದೇ ಮಾತಾಡಿದ್ವಿ. ಈಗ ABRK ಇರ್ಬೋದು, ರಾಜ್ಯದಲ್ಲಿ ಯಾವ್ಯಾವುದು ಆರೋಗ್ಯ ಇಲಾಖೆ ಯೋಜನೆಗಳಿದ್ದಾವೆ ಪೇಷಂಟ್ ರೋಗಿಗಳಿಗೆ, ಅದನ್ನೆಲ್ಲ ಈ ಆಸ್ಪತ್ರೆಯಲ್ಲಿ ನಮ್ಮ ಜನಪ್ರಿಯ ಕಾರ್ಡಿಯಾಕ್ ಕೇರಲ್ಲಿ ನಗದು ರಹಿತವಾಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಕಾಯಿಲೆ ಆಗಿರ್ಬೋದು, ಏನಾಗಿರ್ಬೋದು, ಮನುಷ್ಯನ ಕೇಳ್ಬಿಟ್ಟು ಬರಲ್ಲ. ಹಾಗಾಗಿ ಎಲ್ಲರೂ ದುಡ್ಡು ಹಿಡ್ಕೊಂಡೇ ಇರಲ್ಲ ಆಸ್ಪತ್ರೆಗೆ ಬಂದಾಗ. ಹಾಗಾಗಿ ಇಂಥದ್ದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ. ಜೊತೆಗೆ ABRK ಅಂತೂ ಅತ್ಯಂತ ಒಳ್ಳೆಯ ಒಂದು ಯೋಜನೆ ಆಗಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಲೂ ಸಹ ನನ್ನ ಮನವಿಯನ್ನು ಮಾಡ್ತೀನಿ. ಡಿಕೆ ಶಿವಕುಮಾರ್ ಅವರು ಸೇವೆ ಮಾಡಿದ್ದಾರೆ, ಜಿಲ್ಲೆಗೆ ಯಾವ ರೀತಿ ನಿರೀಕ್ಷೆಗಳು? ಈಗ 3 ವರ್ಷ ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಜನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿದ್ದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ದನಿಯಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ದಿಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಏನು ಅವ್ರಿಗೆ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಾಹೇಬರು. ಪರಿಸರ ಮಾಲಿನ್ಯ ಉಂಟಾಗದಂತೆ ಅವಧಿ ಮೀರಿದ ಮದ್ಯ ಹಾಗೂ ಬಿಯರ್ಗಳನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಗುರುವಾರ ನಾಶಪಡಿಸಿದ್ದಾರೆ. ಹಾಸನ ನಗರದ ಅರಸೀಕೆರೆ ರಸ್ತೆಯಲ್ಲಿರುವ ಹಾಸನದ 1ನೇ ವಲಯದ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮದ್ಯ ನಾಶಪಡಿಸುವ ಕಾರ್ಯಾಚರಣೆ ನಡೆಯಿತು. ಹಾಸನ ಉಪ ವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ಉಸ್ತುವಾರಿಯಲ್ಲಿ ಹಾಗೂ ಅಬಕಾರಿ ಉಪ ಆಯುಕ್ತರ ಆದೇಶದ ಮೇರೆಗೆ MSIL ಸನ್ನದ್ದುಗಳಲ್ಲಿ ಅವಧಿ ಮೀರಿದ್ದ ಮದ್ಯವನ್ನ ನಿಯಮಾನುಸಾರ ವಿಲೇವಾರಿ ಮಾಡಲಾಯಿತು. ಹಾಸನ 1ನೇ ವಲಯದ ವ್ಯಾಪ್ತಿಯಲ್ಲಿ ದಾಖಲಾದ 14 ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾದ ಭಾರತೀಯ ತಯಾರಿಕಾ 89 ಲೀಟರ್ ಮದ್ಯ ಹಾಗೂ 162 ಲೀಟರ್ ಬಿಯರ್ ಅನ್ನು ನಾಶಪಡಿಸಲಾಯಿತು. ಈ ದಿನ ಹಾಸನ ವಲಯ ನಂಬರ್ 1ಗೆ ಸೇರಿರ್ತಕ್ಕಂಥ ಒಂದು ಕಚೇರಿಯಲ್ಲಿ ವಿವಿಧ 14 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ
ಪೊಲೀಸ್ ಮತ್ತು ಎಕ್ಸೈಸ್ ಎರಡೂ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವಂಥ ಮದ್ಯವನ್ನು ನಾಶಪಡಿಸಲಿಕ್ಕೆ ಅಬಕಾರಿ ಉಪಾಯುಕ್ತರು ಹಾಸನ ಜಿಲ್ಲೆಯವರು ಆದೇಶ ಮಾಡಿದಂತೆ ಈ ದಿನ ನಾಶಪಡಿಸ್ತಾ ಇದ್ದೀವಿ. ಅಂದರೆ ಒಟ್ಟು 89.48 ಲೀಟ್ರು ಭಾರತೀಯ ತಯಾರಿಕೆ ಮದ್ಯ ಮತ್ತು 162 ಲೀಟ್ರು ಬಿಯರ್, ಅಂದರೆ ಈಗಾಗಲೇ ಅವಧಿ ಮೀರಿರ್ತಕ್ಕಂಥ ಒಂದು ಬಿಯರು, ಅದನ್ನು ಕೂಡ ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಕಳೆದ ಒಂದು ವರ್ಷದಿಂದ ಮಾಡಿರ್ತಕ್ಕಂಥ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ಹಾಸನ ವಲಯ ನಂಬರ್ 1ಗೆ ಸೇರಿರ್ತಕ್ಕಂಥ ಪ್ರಕರಣಗಳಲ್ಲಿ ಮಾತ್ರ. ಐತಿಹಾಸಿಕ ಚೆನ್ನಕೇಶವ ದೇವಸ್ಥಾನದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಕುಟುಂಬ ಸಮೇತರಾಗಿ ಶ್ರೀ ಚೆನ್ನಕೇಶವ ಸ್ವಾಮಿಗೆ ವಿಶೇಷ ಕಲ್ಯಾಣೋತ್ಸವ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಅತ್ತೆ ಮಾವನವರ ವಿವಾಹವಾಗಿ 50 ವರ್ಷದ ಸಂಭ್ರಮದ ನೆನಪಿನ ಅಂಗವಾಗಿ ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ನಮ್ಮ ಪತ್ನಿಯ ಸಂಕಲ್ಪದಂತೆ ಲೋಕ ಕಲ್ಯಾಣ ಹಾಗೂ ಸರ್ವರ ಒಳಿತಿಗಾಗಿ ಶ್ರೀ ಚೆನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವವನ್ನು ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ರು. ಇನ್ನು ರಾಜಕೀಯವಾಗಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಆದರೆ ಜನಪರ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆಯಲು ಅವಕಾಶವಿದೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ರಾಜ್ಯದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಿದರೆ ವಿರೋಧ ಪಕ್ಷವಾಗಿ ಸಂಪೂರ್ಣ ಬೆಂಬಲ ನೀಡ್ತೀವಿ, ಆದರೆ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರ ಕೈಗೊಂಡ್ರೆ ಅದನ್ನ ಬಲವಾಗಿ ವಿರೋಧಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ರಾಜ್ಯದ ಅಭಿವೃದ್ಧಿ, ಜನರ ಏಳಿಗೆ ಹಾಗೂ ಜನರ ಸಮಗ್ರ ಹಿತಾಸಕ್ತಿಯೇ ಎಲ್ಲ ರಾಜಕೀಯ ಪಕ್ಷಗಳ ಮುಖ್ಯ ಗುರಿಯಾಗಬೇಕು ಅಂತ ಸಿಟಿ ರವಿ ಈ ಸಂದರ್ಭದಲ್ಲಿ ಒತ್ತಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ಭಟ್, ನರಸಿಂಹ, ಪ್ರಿಯಾ ಭಟ್, ಇಒ ಯೋಗೇಶ್, ಬಿಜೆಪಿ ಕಾರ್ಯಕರ್ತರು, ಕುಟುಂಬ ಸದಸ್ಯರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ನಾನು ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕೊಡಕ್ಕೆ ಹೋಗಲ್ಲ. ಹಿಂದೂ ವಿರೋಧಿಗಳು, ಹಿಂದುತ್ವದ ವಿರೋಧಿಗಳು, ರಾಜಕೀಯ ಕಾರಣಕ್ಕೆ ವಿರೋಧ ಮಾಡುವರು, ಇವೆಲ್ಲವೂ ಶಾಶ್ವತವಾಗಿರೋದಲ್ಲ. ಅವರು ಆ ವಿರೋಧದ ಮೂಲಕ ರಾಷ್ಟ್ರದ ಪ್ರಗತಿಗೆ ಅಡ್ಡಿಯಾಗ್ತಾರೆ. ಯಾಕೆ ಅಂತಂದರೆ ಸನಾತನ ಧರ್ಮ ಸರ್ವೇ ಜನೋ ಸುಖಿನೋ ಭವಂತು ಅಂತ ಬಯಸಿದ್ದು, ವಸುದೈವ ಕುಟುಂಬಕಂ ಅನ್ನುವಂಥ ಮಂತ್ರವನ್ನು ಕೊಟ್ಟಿದ್ದು ಜಗತ್ತಿಗೆ ಸನಾತನ ಧರ್ಮ ಎಲ್ಲರಲ್ಲೂ ಭಗವಂತನ ಕಾಣ್ತಕ್ಕಂಥ ಉದಾತ್ತ ದಾರ್ಶನಿಕ ತತ್ವ. ಅಷ್ಟು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥ ದಯೆಯನ್ನೇ ಆಧರಿಸಿರ್ತಕ್ಕಂಥ ಈ ಸನಾತನ ಧರ್ಮಕ್ಕೆ ವಿರೋಧ ಮಾಡೋದು ಅದು ಒಂದು ರೀತಿ ಹಿರಣ್ಯಕಶಿಪುವಿನ ನೀತಿಯಾಗುತ್ತೆ. ಹಿರಣ್ಯಕಶಿಪುವಿನ ನೀತಿಯನ್ನು ಯಾರು ಅನುಸರಿಸ್ತಾರೋ ಅವ್ರ ಮನೆಯಲ್ಲೇ ಪ್ರಹ್ಲಾದ ಹುಟ್ಟು ಬರ್ತಾನೆ. ಹಾಗಾಗಿ ಆ ವಿರೋಧಿಸುವವರ ಒಳಗಡೆನೆ ಭಗವಂತನ ದರ್ಶನ ಮಾಡುವಂಥ ಕೆಲಸ ನಡೆಯುತ್ತೆ. ಹಾಸನ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂತ ಅಂದ್ರೆ HDCC ಬ್ಯಾಂಕ್ನ ಉದ್ಯೋಗ ಕೊಡಿಸೋದಾಗಿ ಅರಸೀಕೆರೆ ಶಾಖೆಯ ಸೂಪರ್ವೈಸರ್ ಸೋಮೇಶ್ ಹಾಗೂ ಅರಸೀಕೆರೆ ತಾಲೂಕು ಮೈಲಹಳ್ಳಿ ಗ್ರಾಮದ ಸುರೇಶ್ ಎಂಬುವವರು 16 ಜನರಿಂದ ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ. ಈ ಬಗ್ಗೆ ಬ್ಯಾಂಕ್ ಆಡಳಿತ ಮಂಡಳಿಯವರು ಪೊಲೀಸರಿಗೆ ದೂರು ನೀಡಿ ವಿಶೇಷ ತನಿಖೆ ಮಾಡಿಸಬೇಕು ಅಂತ KRS ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಉಮೇಶ್ ಬೆಳಗುಂಬ ಒತ್ತಾಯಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಈ ಇಬ್ಬರು ಕೂಡ HDCC ಬ್ಯಾಂಕ್ನಲ್ಲಿ ಉದ್ಯೋಗ ಕೊಡಿಸೋದಾಗಿ ನಂಬಿಸಿ 100 ಯುವಕರಿಂದ ಹಣ ಪಡೆದು ವಂಚನೆ ಮಾಡಿದ್ದಾರೆ. ರಾಜಶೇಖರ್ ರೆಡ್ಡಿ ಎಂಬುವರು 42 ಲಕ್ಷ ಕಳ್ಕೊಂಡಿದ್ದಾರೆ. ಹೀಗೆ 500ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಂದ ಸುಮಾರು 100 ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಆತಂಕಕಾರಿ ಸಂಗತಿ ಅಂದ್ರೆ ಬ್ಯಾಂಕ್ನ ಹೆಸರಿನ ಲೆಟರ್ ಹೆಡ್, ನಕಲಿ ನೇಮಕಾತಿ ದಾಖಲೆ, ಪ್ರವೇಶ ಪತ್ರ ಹಾಗೂ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ. ಕೆಲವು ದಾಖಲೆಗಳಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು MD ಮತ್ತೆ ಕಾರ್ಯನಿರ್ವಹಣಾಧಿಕಾರಿ CEO ಅವರ ಸಹಿಗಳನ್ನು ಸಹ ನಕಲು ಮಾಡಲಾಗಿದೆ ಅಂತ ದೂರಿದ್ದಾರೆ. ಇನ್ನು ಇದರಿಂದ ಅಭ್ಯರ್ಥಿಗಳು ನೇಮಕಾತಿ ನಿಜವೆಂದುಕೊಂಡು ನಂಬಿ ಹಣವನ್ನ ಪಾವತಿಸುವ ಸಾಧ್ಯತೆ ಇದೆ. ಕೆಲವರು ಸಾಲ ಮಾಡಿ ಆಸ್ತಿ ಎಲ್ಲನೂ ಅಡ ಇಟ್ಟು ಅಥವಾ ಕುಟುಂಬದ ಉಳಿತಾಯ ಹಣ ಎಲ್ಲವನ್ನು ನೀಡಿ ಉದ್ಯೋಗದ ನಿರೀಕ್ಷೆಯಲ್ಲಿ ಹಣ ನೀಡಿದ್ದಾರೆ. ಇದರಿಂದ ಅನೇಕ ಕುಟುಂಬದ ಆರ್ಥಿಕ ಸಂಕಷ್ಟ ಇದರಿಂದ ಬುಡಮೇಲಾಗಿ ಹೋಗ್ಬಿಟ್ಟಿದೆ. ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜ್ ಅವರು, ಬ್ಯಾಂಕ್ನಲ್ಲಿ ಯಾವುದೇ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿಲ್ಲ, ಬ್ಯಾಂಕ್ ಹೆಸರಲ್ಲಿ ಯಾವ್ದಾದ್ರು ಉದ್ಯೋಗ ನೀಡೋದಾಗಿ ಹೇಳಿ ಹಣ ಕೇಳಿದ್ರೆ ಸಾರ್ವಜನಿಕರು ನಂಬಾರದು ಅಂತ ಈಗಾಗಲೇ ಮನವಿನ ಮಾಡಿದ್ದಾರೆ. ಆದ್ರೆ ಇದು ಕೇವಲ ಹಣಕಾಸು ವಂಚನೆಯಲ್ಲ, ಸಾವಿರಾರು ಯುವಕರ ಭವಿಷ್ಯದೊಂದಿಗೆ ಆಟವಾಡಿರ್ತಕ್ಕಂಥ ಪ್ರಕರಣ. ಹೀಗಾಗಿ ಪ್ರಕರಣದ ಹಿಂದಿರುವ ವ್ಯಕ್ತಿಗಳು, ಮಧ್ಯವರ್ತಿಗಳು ಹಾಗೂ ಸಹಕಾರ ನೀಡಿರ್ತಕ್ಕಂಥ ಎಲ್ಲದರ ಬಗ್ಗೆ ಕೂಡ ಸಮಗ್ರ ತನಿಖೆ ನಡೆಸಿ ಸತ್ಯವನ್ನ ಹೊರತರಬೇಕು. ಯಾರು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿತು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ KRS ಪಕ್ಷದ ರಮೇಶ್ ಬೂನಳ್ಳಿ, ವಕೀಲ ಮಂಜು, ಉಪಾಧ್ಯಕ್ಷ ನಿರಂಜನ್, ಪ್ರಧಾನ ಕಾರ್ಯದರ್ಶಿ ಮಧು ಹಾಗೂ ಸಂತ್ರಸ್ತ ರಾಜಶೇಖರ್ ರೆಡ್ಡಿ ಹಾಜರಿದ್ದರು. ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಏನು HDCC ಬ್ಯಾಂಕ್ನಲ್ಲಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಸುರೇಶ್ ಅನ್ನೋ ವ್ಯಕ್ತಿ, ಅರಸೀಕೆರೆ ತಾಲೂಕು ನಮ್ಮದೇ ಬೆಳಗುಂಬ ಪಂಚಾಯಿತಿ ಮೈಲಹಳ್ಳಿ ಅನ್ನೋ ಒಬ್ಬ ವ್ಯಕ್ತಿ, ಜೊತೆಗೆ DCC ಬ್ಯಾಂಕಿನ ಸೂಪರ್ವೈಸರ್ ಸೋಮೇಶ್ ಅವರು ಹೆಚ್ಚು ಕಡಿಮೆ ನಮಗೂ ಬಂದಿರೋ ಮಾಹಿತಿ ಪ್ರಕಾರ 120 ಜನದ ಹತ್ರ
ಇವ್ರು ಕಲೆಕ್ಷನ್ ಮಾಡಿದ್ದಾರೆ 5 ಲಕ್ಷ 7 ಲಕ್ಷ 8 ಲಕ್ಷ 10 ಲಕ್ಷ ತನಕ ಮಾಡಿದ್ದಾರೆ. ಈಗ ಇಲ್ಲಿ ನಮ್ಮ ಪಕ್ಕ ಕೂತಿರೋಂಥ ಇವರೇ ರಾಜಶೇಖರ್ ರೆಡ್ಡಿ ಅಂತ, ಇವ್ರು ತಿಪ್ಟೂರಿನವರು. ಇವ್ರ ಕಡೆಯಿಂದಲೇ 6 ಜನಕ್ಕೆ ಕೊಡಿಸಿದ್ದಾರೆ. ಒಟ್ಟು ಇವ್ರು 42 ಲಕ್ಷ ರೂಪಾಯಿನ ಇವ್ರ ಕಡೆಯಿಂದ ಕೊಡಿಸಿದ್ದಾರೆ. ಕೆಲಸ ಕೊಡಿಸ್ತೀವಿ, ಉದ್ಯೋಗಗಳಿದೆ ಅಂತ. ಈ ಒಂದು ಉದ್ದೇಶಕ್ಕೆ ನಾವು ಇದನ್ನು ಫಸ್ಟು ಏನು ಸೀರಿಯಸ್ ತಗೊಂಡಿಲ್ಲ, ಏನೋ ಇರಬೇಕು ಅಂತ ನಾವು ಮೊನ್ನೆ ಈಗೊಂದು 15 ದಿನದಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅವನು ಸುರೇಶ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿದ್ದೀನಿ. ನಮ್ಮ ಪಂಚಾಯತಿಯವನೇ ಅಲ್ವಾ, ಯಾಕಪ್ಪ ಏನು ಅಂತ ಕೇಳಿದಾಗ ಯಾರೇನು ಮಾಡಿದ್ದಾರೆ, ಯಾರೇನು ಕಿತ್ಕೊಂತಾರೆ ಅಂತ ಬೇರೆ ನಮ್ಮ ಹತ್ರ ಮಾತಾಡಲ್ಲ. ಸರ್ ನಾವೇನು ಅನ್ಯಾಯ ಅಕ್ರಮ ಮಾಡಿಲ್ಲ ಅಂತ ಹೇಳ್ದ. ಜೊತೆಗೆ ಯಾವ ಜಿಲ್ಲಾ ಕಮಿಟಿ ಆಗಲಿ ರಾಜ್ಯ ಕಮಿಟಿ ಆಗಲಿ ಏನು ಮಾಡ್ತಾರೆ ಅಂದರು. ನಾವು ಇದೇನಪ್ಪ ಎಂತೆಂಥ ಸಣ್ಣ ಪುಟ್ಟವನ್ನೇ ಮಾಡ್ತಿದ್ದೀವಿ, ಇಷ್ಟೊಂದು ಹಗರಣ ಅಂತ ಮೊನ್ನೆ DCC ಬ್ಯಾಂಕಿಗೆ ನಾವು ನಾಗರಾಜ್ ಸೋಮನಹಳ್ಳಿ ಅವರು ಮತ್ತು ಅಧ್ಯಕ್ಷರು ಮತ್ತು ಜೈರಾಮ್ ಅವರು ಡೈರೆಕ್ಟ್ರು ಎಲ್ಲರನ್ನೂ ಕರೆಸ್ಕೊಂಡು ಕೇಳಿದಂಥ ಸಂದರ್ಭದಲ್ಲಿ 2018-19ಕ್ಕೆ ನಾವು ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿರೋದು. ಅದಾದ ನಂತರ ನಮ್ಮ DCC ಬ್ಯಾಂಕ್ನಲ್ಲಿ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡಿಲ್ಲ ಅಂತ ಹೇಳಿದರು. ಅದಾದಮೇಲೆ ಇವರು ಹೊಸದಾಗಿ ಪೂರ್ತಿ ಆಲ್ ಟಿಕೆಟ್ ಮಾಡಿ MD ಅವರ ಸಿಗ್ನೇಚರು ಕೂಡ ನಕಲಿ ಮಾಡಿ, ಜೊತೆಗೆ HDCC ಬ್ಯಾಂಕ್ ಲೋಗೋನು ಮಿಸ್ಯೂಸ್ ಮಾಡಿ ಪೂರ್ತಿ ಇವರಿಗೆ ಒಂದು 5ರಿಂದ 6 ಜನದ್ದು, ಅಂದರೆ ಎಲ್ಲ ಯಾರು 6 ಜನ ಅಲ್ಲ, ಇವ್ರ ಕಡೆಯಿಂದ 6 ಜನ ಸೀಟ್ಗೆ ಪೂರ್ತಿ ಎಲ್ಲ ಏನು ಬ್ಯಾಂಕಿನ ನೇಮಕ ಯಾವುದು ಸರ್ಕಾರದ ಆದೇಶಗಳು ಯಾವ ಥರ ಇರುತ್ತೆ ಅದೇ ರೀತಿ ನಕಲಿ ದಾಖಲೆ ಸೃಷ್ಟಿಸಿ 2024 ಅಕ್ಟೋಬರಿಂದ ಹೊಸ ನೇಮಕಾತಿ ಶುರುವಾಗಿದೆ ಅಂತ ಹೇಳಿ ಎಲ್ಲ ಅರ್ಥವಲ್ಲೂ ಕಲೆಕ್ಷನ್ ಮಾಡಿದ್ದಾರೆ. ಇದು ಮೇಜರಾಗಿ ಹೊಸದುರ್ಗ, ತಿಪ್ಟೂರು, ಅರಸೀಕೆರೆ ತಾಲೂಕಿನಲ್ಲಿ ತುಂಬ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 2 ವರ್ಷ ಉತ್ತಮ ಆಡಳಿತ. 2028ರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭರವಸೆ. ಅವಧಿ ಮೀರಿದ ಭಾರೀ ಪ್ರಮಾಣದ ಮದ್ಯನಾಶ, ಅಬಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ನಿಯಮಾನುಸಾರ ವಿಲೇವಾರಿ. ಉಪ ಆಯುಕ್ತರ ಆದೇಶದ ಮೇರೆಗೆ ಕಾರ್ಯಾಚರಣೆ. ಬೇಲೂರು ಚೆನ್ನಕೇಶವ ಸನ್ನಿಧಾನದಲ್ಲಿ CT ರವಿ ಕುಟುಂಬದಿಂದ ವಿಶೇಷ ಕಲ್ಯಾಣೋತ್ಸವ ಪೂಜೆ. ಅಧಿಕಾರ ಶಾಶ್ವತ ಅಲ್ಲ, ರಾಜ್ಯದ ಹಿತ ಮೆರೆದರೆ ಬಲವಾದ ವಿರೋಧ. ಹೊಸ ಸರ್ಕಾರಕ್ಕೆ CT ರವಿ ಕಿವಿ ಮಾತು. HDCC ಬ್ಯಾಂಕ್ ಹೆಸರಲ್ಲಿ ವಂಚನೆ, ಸಮಗ್ರ ತನಿಖೆಗೆ KRS ಪಕ್ಷ ಆಗ್ರಹ. ಹೋರಾಟದ ಎಚ್ಚರಿಕೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮಸ್ತೆ.